ವೀಕ್ಷಕರೇ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಸಿನಿಮಾ ಹಿಟ್ ಆದರೆ ಸಾಕು, ಅದರ ಸೀಕ್ವೆಲ್ಗಳು ಆಗಲೇ ತಯಾರಾಗಿರುತ್ತವೆ. ಪಾರ್ಟ್ 1 ಸಿನಿಮಾಗಳು ಅದ್ಭುತವಾಗಿ ಮೂಡಿ ಬಂದು ಸೂಪರ್ ಡೂಪರ್ ಹಿಟ್ ಆದರೆ ಪಾರ್ಟ್ 2 ಮಾಡುವ ಯೋಚನೆಯನ್ನ ನಿರ್ಮಾಪಕರು, ಡೈರೆಕ್ಟರ್ಗಳು ಮಾಡಿರುತ್ತಾರೆ. ಅಂತಹ ಪ್ರಯತ್ನದಲ್ಲಿ ಎಡವಿ ಧೂಳಿಪಟವಾದ ಸಿನಿಮಾಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಮುಂಗಾರು ಮಳೆ 2 ಯೋಗರಾಜ್ ಭಟ್ ಅವರ ಚೊಚ್ಚಲ ನಿರ್ದೇಶನದೊಂದಿಗೆ ಮೂಡಿ ಬಂದ ಸಿನಿಮಾದಲ್ಲಿ ಕಾಮಿಡಿ ಪ್ರೋಗ್ರಾಮ್ ನ ಗಣೇಶ್ ಮೊದಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿದ್ದರು. ಅದೇನೋ ಗೊತ್ತಿಲ್ಲ, ಈ ಸಿನಿಮಾ ಕನ್ನಡ ಪ್ರೇಕ್ಷಕರ ಮನಸ್ಸನ್ನ ಸೆಳೆದಿತ್ತು. ಅದರ ಜೊತೆಗೆ 365ಕ್ಕಿಂತ ಹೆಚ್ಚಿನ ದಿನಗಳು ಸಿಂಗಲ್ ಮಲ್ಟಿಪ್ಲೆಕ್ಸ್ ನಲ್ಲಿ ರನ್ನಿಂಗ್ ಆಗುವ ಮೂಲಕ ಫಸ್ಟ್ ಇಂಡಿಯನ್ ಮೂವಿ ಎಂಬ ದಾಖಲೆಯನ್ನ ಕೂಡ ಸೃಷ್ಟಿ ಮಾಡಿತ್ತು. ಆದರೆ ಮುಂಗಾರು ಮಳೆ ಪಾರ್ಟ್ 2 ಎಂಬ ಯೋಚನೆಯೇ ಡೈರೆಕ್ಟರ್ ಶಶಾಂಕ್ ಅವರನ್ನ ಹಾದಿಯನ್ನ ತಪ್ಪಿಸಿತ್ತು. ಯೋಗರಾಜ್ ಭಟ್ ನಿರ್ದೇಶನದಲ್ಲಿ ಮೂಡಿಸಿದ್ದ ಮುಂಗಾರು ಮಳೆ ಸಿನಿಮಾವನ್ನು ಶಶಾಂಕ್ ಅವರು ಮತ್ತೆ ಮುಂಗಾರು ಮಳೆ ಬರೆಸುವಲ್ಲಿ ವಿಫಲರಾಗಿದ್ದರು. ಅದೇ ನಾಯಕ ನಟ ಅಭಿನಯಿಸಿದರೂ ಕಥೆಯಲ್ಲಿ ಶಶಾಂಕ್ ಅವರು ಎಡವಿದ್ದರು. ಇದರಿಂದ ಸಾಂಗ್ಸ್ ನಲ್ಲಿ ಹೆಸರನ್ನ ಮಾತ್ರ ಮಾಡುವಲ್ಲಿ ಯಶಸ್ವಿಯಾಗಿತ್ತು, ಆದರೆ ದಾಖಲೆಯನ್ನ ಬರೆಯುವಲ್ಲಿ ವಿಫಲವಾಗಿತ್ತು. ಮತ್ತು ಇನ್ವೆಸ್ಟ್ಮೆಂಟ್ ಗೆ ತಕ್ಕಂತೆ ರಿಟರ್ನ್ ಬರದೇ ಇರುವುದು ಈ ಮೂವಿ ಫ್ಲಾಪ್ ಲಿಸ್ಟ್ ಗೆ ಸೇರಿ ಮುಂಗಾರು ಮಳೆಯ ಖ್ಯಾತಿಯನ್ನ ಅಳಿಸಿತ್ತು. ಜೋಗಯ್ಯ ಪ್ರೇಮ್ ಡೈರೆಕ್ಟ್ ಮಾಡಿರುವ ಜೋಗಯ್ಯ ಸಿನಿಮಾ ಜೋಗಿ ಸಿನಿಮಾದ ಪಾರ್ಟ್ 2 ಆಗಿದೆ. ಜೋಗಿ ಸಿನಿಮಾ ಅಂಡರ್ವರ್ಲ್ಡ್ ಕಥೆಯಾಗಿದ್ದು ಸೂಪರ್ ಡೂಪರ್ ಹಿಟ್ ಆದ ಮೇಲೆ ಜೋಗಿ ಪಾರ್ಟ್ 2 ಮಾಡಲೇಬೇಕು ಎಂಬ ಪ್ರೆಷರ್ ನಿಂದ ಜೋಗಯ್ಯ ಸಿನಿಮಾವನ್ನ ಮಾಡಿದರು ಎಂದರೆ ತಪ್ಪಾಗೋದಿಲ್ಲ. ಏಕೆಂದರೆ ಜೋಗಿ ಸಿನಿಮಾ 2005ರಲ್ಲಿ ರಿಲೀಸ್ ಆಗಿತ್ತು. ಅದರ ಪಾರ್ಟ್ 2 ಮಾಡಬೇಕು ಎಂಬುದು ಡೈರೆಕ್ಟರ್ ಪ್ರೇಮ್ ಅವರ ತಲೆಯಲ್ಲಿ ಇರಲಿಲ್ಲ. ಯಾವಾಗ ಜೋಗಿ ಸಿನಿಮಾ ಹಿಟ್ ಆಯಿತು ಆಗ ಪ್ರೇಕ್ಷಕರ ಕುತೂಹಲಕ್ಕೆ ಮತ್ತು ಜೋಗಯ್ಯ ಸಿನಿಮಾದ ಕತೆ ರೆಡಿಯಾಗಿತ್ತು. ಇದರಿಂದ ಜೋಗಿ ಸಿನಿಮಾದ ಒಂದು ಫ್ರೇಮ್ ಆಫ್ ಸೀಕ್ವೆನ್ಸ್ ಅಂದರೆ ಒಂದು ಫ್ರೇಮ್ ಲುಕ್ ಕೂಡ ಜೋಗಯ್ಯ ಸಿನಿಮಾದಲ್ಲಿ ಕಾಣಲಿಲ್ಲ. ಅದಕ್ಕೆ ಮುಖ್ಯ ಕಾರಣ ಪೂರ್ವ ತಯಾರಿಯ ಕೊರತೆ ಮತ್ತು ಜೋಗಿ ಸಿನಿಮಾದ ಕಂಪೇರ್ ಹಾಗೂ ಅದನ್ನ ಮೀರಿಸಬೇಕು ಎಂಬ ಒತ್ತಡ ಡೈರೆಕ್ಟರ್ ಪ್ರೇಮ್ ನಲ್ಲಿ ಹೆಚ್ಚಾಗಿತ್ತು. ಇದರಿಂದಲೇ ಜೋಗಯ್ಯ ಫ್ಲಾಪ್ ನ ಹಂತಕ್ಕೆ ಸೇರಿತ್ತು. ವೀಕ್ಷಕರೇ, ಈ ಎರಡು ಸಿನಿಮಾವನ್ನ ಗಮನಿಸಿ. ಒಂದೇ ನಾಯಕ ನಟ ಪಾರ್ಟ್ 1 ಮತ್ತು ಪಾರ್ಟ್ 2 ನಲ್ಲಿ ನಟಿಸಿದರೂ ಜನರು ಗಮನಿಸಿದ್ದು ಕಥೆಯನ್ನ ಮಾತ್ರ. ಆದ್ದರಿಂದಲೇ ಪಾರ್ಟ್ 2ಗಳು ಫ್ಲಾಪ್ ನ ಹಂತಕ್ಕೆ ಸೇರಿತ್ತು. ಕೆಂಪೇಗೌಡ 2 ಕೆಂಪೇಗೌಡ ಸಿನಿಮಾ ತಮಿಳಿನ ಸಿಂಗಂ ನ ರೀಮೇಕ್ ಆಗಿದ್ದು ಇದರಲ್ಲಿ ಸುದೀಪ್ ಅವರು ನಟಿಸಿದ್ದರು ಮತ್ತು ಅವರೇ ಸಿನಿಮಾದ ಡೈರೆಕ್ಟರ್ ಕೂಡ ಆಗಿದ್ದರು. ಈ ಸಿನಿಮಾ ಸುದೀಪ್ ಸಿನಿ ಜರ್ನಿಗೆ ಹೊಸ ತಿರುವನ್ನೇ ಕೊಟ್ಟಿತ್ತು. ಅಷ್ಟರ ಮಟ್ಟಕ್ಕೆ ಬಹುದೊಡ್ಡ ಹಿಟ್ ಆಗಿತ್ತು. ಆದರೆ ಈ ಸಿನಿಮಾದ ಪ್ರೊಡ್ಯೂಸರ್ ಆಗಿದ್ದ ಶಂಕರ್ ಗೌಡ ಕೆಂಪೇಗೌಡ 2 ತೆಗೆಯುವ ಯೋಚನೆಯನ್ನ ಮಾಡಿದ್ದರು. ಏಕೆಂದರೆ ತಮಿಳಿನಲ್ಲಿ ಸಿಂಗಂ 2 ಕೂಡ ಭಾರಿ ಯಶಸ್ಸನ್ನ ಕಂಡಿತ್ತು. ಇದರಿಂದ ಪ್ರೇರೇಪಿತಗೊಂಡ ಶಂಕರ್ ಗೌಡ ಪಾರ್ಟ್ 2 ಸಾಹಸಕ್ಕೆ ಕೈ ಹಾಕಿದ್ದರು. ಆರಂಭದಲ್ಲಿ ಪಾರ್ಟ್ 2 ಸಿನಿಮಾವನ್ನ ಸುದೀಪ್ ಗೆ ಅಪ್ರೋಚ್ ಮಾಡಲಾಗಿತ್ತು ಎನ್ನಲಾಗುತ್ತದೆ. ಆದರೆ ಅದೇಕೋ ಸುದೀಪ್ ಪಾರ್ಟ್ 2 ಅನ್ನ ಒಪ್ಪಲಿಲ್ಲ. ಆದ್ದರಿಂದ ಕಾಮಿಡಿಯನ್ ಆಗಿದ್ದ ಕೋಮಲ್ ಕುಮಾರ್ ಅವರನ್ನ ಅಪ್ರೋಚ್ ಮಾಡಲಾಯಿತು. ಆದರೆ ಕೋಮಲ್ ಕುಮಾರ್ ಇದಕ್ಕಿಂತ ಮುಂಚೆ ಆಕ್ಷನ್ ಹೀರೋ ಆಗಿ ಅಭಿನಯಿಸಿರಲಿಲ್ಲ ಮತ್ತು ಬಾಡಿ ಕೂಡ ತುಂಬಾ ದಪ್ಪ ಆಗಿತ್ತು. ಇದರಿಂದ ಕೆಂಪೇಗೌಡ 2 ಮಾಡುವುದು ಬಹುದೊಡ್ಡ ಸವಾಲಾಗಿತ್ತು. ಅದಕ್ಕೆ ತಕ್ಕಂತೆ ಬಾಡಿ ಮಾರ್ಫಿಂಗ್ ಮಾಡಿ ಕೋಮಲ್ ಕುಮಾರ್ ಅವರು ಶಸ್ತ್ರಚಿಕಿತ್ಸೆಗೆ ಒಳಗಾದರು. ಈ ಸಿನಿಮಾವನ್ನ 2019ರಲ್ಲಿ ರಿಲೀಸ್ ಮಾಡಿದರು. ಆದರೆ ಒಬ್ಬ ಕಾಮಿಡಿಯನ್ ಆಕ್ಷನ್ ಹೀರೋ ಆಗಿ ಸಡನ್ಲಿ ಎಂಟ್ರಿ ಕೊಟ್ಟಾಗ ಜನರಿಗೆ ಸೆಟ್ ಆಗಲಿಲ್ಲ ಎನ್ನಬಹುದು. ಏಕೆಂದರೆ ಕಾಮಿಡಿಯನ್ ಜಾನರ್ ನಲ್ಲಿ ಕಾಣಿಸಿಕೊಂಡಿದ್ದಂತಹ ಕೋಮಲ್ ಕುಮಾರ್ ಅನ್ನು ಆಕ್ಷನ್ ನಲ್ಲಿ ಒಪ್ಪಿಕೊಳ್ಳುವುದು ಜನರಿಗೆ ತುಸು ಕಷ್ಟವಾಗಿತ್ತು ಎನ್ನಬಹುದು. ಈ ಒಂದು ರೀಸನ್ ಕೆಂಪೇಗೌಡ 2 ಸೋಲಿಗೆ ಕಾರಣವೆಂದರೆ ಇನ್ನೊಂದು ಕೆಂಪೇಗೌಡ 2 ಅನ್ನ ಸುದೀಪ್ ಮಾಡಲೇಬೇಕು ಎಂಬ ಡಿಮ್ಯಾಂಡ್ ಜನರಲ್ಲಿ ಹೆಚ್ಚಾಗಿತ್ತು. ಈ ಸಿನಿಮಾದ ಸೋಲಿಗೆ ಇದು ಇನ್ನೊಂದು ಕಾರಣವಾಗಿದೆ. ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ನಾಗಶೇಖರ್ ಡೈರೆಕ್ಷನ್ ಅವರ ಸಂಜು ವೆಟ್ಸ್ ಗೀತಾ ಸಿನಿಮಾ 2011ರಲ್ಲಿ ರಿಲೀಸ್ ಆಗಿ ಕನ್ನಡದ ಬಾಕ್ಸ್ ಆಫೀಸ್ ನಲ್ಲಿ ಭಾರಿ ಸದ್ದನ್ನ ಮಾಡುವ ಮೂಲಕ ಶ್ರೀನಗರ ಕಿಟ್ಟಿಗೆ ಕಂಬ್ಯಾಕ್ ಸಿನಿಮಾವಾಗಿ ಸಿನಿ ಜರ್ನಿಯಲ್ಲಿ ಹೊಸ ತಿರುವನ್ನೇ ಕೊಟ್ಟಿತ್ತು. 2011ರಲ್ಲಿ ರಿಲೀಸ್ ಆಗಿದ್ದ ಈ ಸಿನಿಮಾದಲ್ಲಿ ಶ್ರೀನಗರ ಕಿಟ್ಟಿ ಮತ್ತು ರಮ್ಯಾ ಕಾಂಬಿನೇಷನ್ ಈ ಸಿನಿಮಾದಲ್ಲಿ ಸೂಪರ್ ಕಾಂಬೋ ಕೊಡುವ ಮೂಲಕ ಜನರಿಗೆ ಇಷ್ಟವಾಗಿತ್ತು. ಇದರಿಂದ ನಾಗಶೇಖರ್ ಕೂಡ ಕನ್ನಡ ಚಿತ್ರರಂಗದಲ್ಲಿ ಡೈರೆಕ್ಟರ್ ಆಗಿ ಮಿಂಚಿದರು. ಆದರೆ ಪಾರ್ಟ್ 2 ತೆಗೆಯುವ ಯಾವುದೇ ಯೋಚನೆ ನಾಗಶೇಖರ್ ಅವರಿಗೆ ಇರಲಿಲ್ಲ. ಆದರೆ ಕಂಬ್ಯಾಕ್ ಮಾಡಬೇಕು ಎನ್ನುವ ಉದ್ದೇಶದಿಂದ ಪಾರ್ಟ್ 2 ಬಗ್ಗೆ ಮುಖ ಮಾಡಿದರು. ಏಕೆಂದರೆ ಶ್ರೀನಗರ ಕಿಟ್ಟಿಗೆ ಮತ್ತು ನಾಗಶೇಖರ್ ಅವರಿಗೆ ಸಂಜು ವೆಟ್ಸ್ ಗೀತಾ ಕೊನೆಯ ಹಿಟ್ ಸಿನಿಮಾವಾಗಿತ್ತು. ಆದ್ದರಿಂದ 2025ರಲ್ಲಿ ಪಾರ್ಟ್ 2 ರಿಲೀಸ್ ಮಾಡಿದರು. ಆದರೆ ಜನರ ಮನಸ್ಸನ್ನ ಸೆಳೆಯುವಲ್ಲಿ ವಿಫಲವಾಗಿತ್ತು. ಇದರಿಂದ ಪಾರ್ಟ್ 2 ಕೂಡ ಫ್ಲಾಪ್ ಲಿಸ್ಟ್ ಗೆ ಬೇಗನೆ ಸೇರಿ ಹೋಗಿತ್ತು. ಸಿದ್ಲಿಂಗು ಪಾರ್ಟ್ 2 ಡಬಲ್ ಮೀನಿಂಗ್ ಡೈಲಾಗ್ ಗೆ ಫೇಮಸ್ ಆದಂತಹ ಡೈರೆಕ್ಟರ್ ಅಂದರೆ ಅದು ವಿಜಯ ಪ್ರಸಾದ್ ಅವರು. 2012ರಲ್ಲಿ ರಮ್ಯಾ ಮತ್ತು ಲೂಜ್ಮಾದ ಯೋಗಿ ಮತ್ತು ಸುಮನ್ ರಂಗನಾಥ್ ಅವರು ಮುಖ್ಯ ಸಾರಥ್ಯದಲ್ಲಿ ಮಾಡಿದಂತಹ ಸಿನಿಮಾ ಸಿದ್ಲಿಂಗು. ಹೊಸ ರೀತಿಯ ಕತೆ ಜೊತೆಗೆ ವಿಭಿನ್ನ ಶೈಲಿಯ ಮಾತಿನಿಂದ ಈ ಸಿನಿಮಾ ಅನ್ಎಕ್ಸ್ಪೆಕ್ಟೆಡ್ ಬಕೆಟ್ ಲಿಸ್ಟ್ ನಿಂದ ಸೂಪರ್ ಡೂಪರ್ ಬಕೆಟ್ ಲಿಸ್ಟ್ ಗೆ ತಲುಪಿತ್ತು. ಈ ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ಡೀಪ್ ಇನ್ವಾಲ್ವ್ ಆಗಿದ್ದರು. ಅಷ್ಟೊಂದು ಅದ್ಭುತವಾಗಿ ಸಿದ್ಲಿಂಗು ಮೂಡಿ ಬಂದಿತ್ತು. ಇದರಿಂದ ಕನ್ನಡದ ಪ್ರೇಕ್ಷಕನಿಗೆ ತುಂಬಾ ಇಷ್ಟವಾಗಿತ್ತು. ಇದಾದ ನಂತರ ವಿಜಯ
ಪ್ರಸಾದ್ ಅವರಿಗೆ ಸತತವಾಗಿ ಪ್ರಯತ್ನ ಪಟ್ಟರು ಬ್ರೇಕ್ ತಂದು ಕೊಡುವಂತಹ ಸಿನಿಮಾ ಸಿಗಲೇ ಇಲ್ಲ. ಈ ಕಡೆ ಲೂಸ್ ಮಾದ ಯೋಗಿ ಕೂಡ ಬಿಗ್ ಬ್ರೇಕ್ ಸಿಗುವಂತಹ ಸಿನಿಮಾಗಳು ಅವರಿಗೂ ಕೂಡ ಸಿಗಲೇ ಇಲ್ಲ. ಇದರಿಂದ ಸಿದ್ಲಿಂಗು 2 ಸಿನಿಮಾ ಸೆಟ್ಟೇರಿತ್ತು. ವೀಕ್ಷಕರೇ, ಈ ಸಿದ್ಲಿಂಗು ಸಿನಿಮಾ ತೆಗೆಯುವ ಮುಂಚೆ ಪಾರ್ಟ್ 2 ಬಗ್ಗೆ ವಿಜಯ ಪ್ರಸಾದ್ ಅವರು ಯೋಚನೆಯನ್ನ ಮಾಡಿದ್ದರು. ಇದರಿಂದ ಅಲ್ಲಿ ಕೆಲವೊಂದು ವಿಷಯಗಳನ್ನ ಉಳಿಸಿಕೊಂಡಿದ್ದರು. ಆದರೆ ಸಿದ್ಲಿಂಗು ಪಾರ್ಟ್ 2 ಸಿನಿಮಾ 2025ರ ಹೊತ್ತಿಗೆ ತುಂಬಾ ಹಳೆಯ ಟ್ರೆಂಡ್ ಸಿನಿಮಾವಾಗಿ ಹೋಗಿತ್ತು ಎನ್ನುವುದು ನನ್ನ ಪರ್ಸನಲ್ ಒಪಿನಿಯನ್. ಏಕೆಂದರೆ ಅಷ್ಟರ ಹೊತ್ತಿಗೆ ಡಬಲ್ ಮೀನಿಂಗ್ ಸಿನಿಮಾಗಳು ಸಾಕಷ್ಟು ಬಂದು ಹೋಗಿದ್ದವು ಮತ್ತು ಸಿದ್ಲಿಂಗು ಪಾರ್ಟ್ 2 ಸಿನಿಮಾ ಇದರಿಂದಲೇ ಈ ಸಿನಿಮಾದ ಸೋಲಿಗೆ ಮುಖ್ಯ ಕಾರಣವೆನ್ನಬಹುದು. ವೀಕ್ಷಕರೇ, ಹಂಚು ಬಿಸಿ ಇದ್ದಾಗಲೇ ರೊಟ್ಟಿಯನ್ನ ಬಳಿಯಬೇಕು ಅಂತಾರೆ. ಹಾಗೆ ಪಾರ್ಟ್ 1 ಬಿಸಿಯಲ್ಲಿಯೇ ಈ ಸಿನಿಮಾ ಬರಬೇಕಾಗಿತ್ತು. ಇದರಿಂದ ಈ ಸಿನಿಮಾ ಸೋಲಿನ ರುಚಿಯನ್ನ ಕಂಡಿತ್ತು. ಇದರಿಂದಲೇ ಪಾರ್ಟ್ 1 ಸಿನಿಮಾಗಳ ಬಿಸಿಯಲ್ಲಿಯೇ ಪಾರ್ಟ್ 2 ಸಿನಿಮಾಗಳು ಬಂದಿದ್ದರೆ ಫ್ಲಾಪ್ ನ ಲಿಸ್ಟ್ ಅನ್ನು ನೋಡುತ್ತಿರಲಿಲ್ಲ. ಮತ್ತಷ್ಟು ಸಿನಿಮಾಗಳು ಪಾರ್ಟ್ 1 ನ ಮೀರಿಸಬೇಕೆಂಬ ಆತುರದಲ್ಲಿ ಮಕಾಡೆ ಮಲಗಿದವು ಎಂದರೆ ತಪ್ಪಾಗೋದಿಲ್ಲ. ವೀಕ್ಷಕರೇ, ಈ ಸಿನಿಮಾಗಳ ಬಗ್ಗೆ ನಿಮ್ಮ ಅನಿಸಿಕೆಗಳೇನೆನ್ನುವುದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ.